ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರು ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 55ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ದೇವರಿಗೆ ಸ್ತೋತ್ರ. Prophet Isaiah chapter 55 word 11. So also will be the word that I speak, it will not fail to do what I plan for it. It will do everything I send it to do. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳು, ವಾಕ್ಯಭಾಗದಲ್ಲಿ ಕರ್ತನು ಸರ್ವಶಕ್ತನಂತ ದೇವರು ಈ ಮುಂಜಾನೆ ಸಮಯದಲ್ಲಿ ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗಿ ಬರುವುದಿಲ್ಲ. ದೇವರಿಗೆ ಸ್ತೋತ್ರ. ಇಂದಿನ ವಾಕ್ಯದಲ್ಲಿ ನಮಗೆ ಉದಾಹರಣೆ ಕೊಟ್ಟಿದ್ದಾರೆ. ಅದೇನಂತ ನೋಡೋಣ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೊಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ. ದೇವರಿಗೆ ಸ್ತೋತ್ರ. ಅವ್ರು ಹೇಳ್ತಾ ಇದ್ದಾರೆ, ದೇವರು ಇಂದಿನ ವಾಕ್ಯದಲ್ಲಿ ನಮಗೆ ನಂಬಿಕೆ ಉಂಟೋ, ನಮಗೊಂದು ನಿರೀಕ್ಷೆ ಬೇಕೋ. ಉದಾಹರಣೆ ಹೇಳ್ತಾ ಇದ್ದಾರೆ. ಹೇಗೆ ಆಕಾಶದಿಂದ ನಾನು ಮಳೆಯನ್ನು ಸುರಿಸಿದಾಗ ಆ ಮಳೆ ಹಿಮ ಭೂಮಿ ಮೇಲೆ ಬಿದ್ದು ಅದು ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡದೆ ಹೊರತು ಅದು ವ್ಯರ್ಥವಾಗಿ ನನ್ನ ಬಳಿಗೆ ಹಿಂದಿರುಗಿ ಬರುವುದಿಲ್ಲವೋ ಹಾಗೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಮಳೆ ಹಿಮ ಬಿದ್ದು ಭೂಮಿಯನ್ನು ತೊಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಅದು ಬಿತ್ತುವ ಬೀಜವನ್ನು ಆಹಾರವನ್ನು ಕೊಡದೆ ಹಿಂದಿರುಗಿ ಹೋಗುತ್ತಾ ಇಲ್ಲ. ಸಮಸ್ತ ಏನೆಲ್ಲ ದೇವರು ಉಸಿರಾಡುವಂತೆ ಕೊಟ್ಟಿದ್ದಾರೋ, ಯಾವ ಕ್ರಿಮಿಕೀಟಗಳಿದೆಯೋ, ಮನುಷ್ಯನ ಎಲ್ಲರಿಗೂ ಸಹ ಅದು ಆಹಾರವನ್ನು ಕೊಡುತ್ತಲ್ಲ, ಎಲ್ಲರಿಗೂ ಅದು ಆಹಾರವನ್ನು ಕೊಟ್ಟು ತಿರುಗಿ ಅದು ಹಿಂದಿರುಗಿ ಅವ್ರ ಬಳಿಗೆ ಹೋಗುತ್ತಂತೆ. ಸೊ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ಪೂರೈಸಿ ನನ್ನ ಉದ್ದೇಶವನ್ನು ಕೈಗೂಡಿಸಿದ ಹೊರತು ಅದು ವ್ಯರ್ಥವಾಗಿ ನನ್ನ ಬಳಿಗೆ ಹಿಂದಿರುಗಿ ಬರಲ್ಲ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರ ಮಾತುಗಳು ಅದು ನೆರವೇರುವಂಥದ್ದಾಗಿದೆ. ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಭೂಮಿ ನಿರಾಕಾರವಾಗಿ ಬರಿದಾಗಿಯಿತ್ತು. ಸಾಗರದ ಮೇಲೆ ಕತ್ತಲೆ ಕವಿದಿತ್ತು. ದೇವರ ಆತ್ಮನ ನೀರಿನ ಮೇಲೆ ಚಲಿಸಿದನು. ದೇವರಿಗೆ ಸ್ತೋತ್ರ. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಸೊ ಈ ವಾಕ್ಯವಾಗ ನಾವು ನೋಡ್ತಿದ್ದೀವಲ್ಲ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ. ಸೊ ದೇವರು ಮಾಡಿದಂಥ ಕಾರ್ಯದಲ್ಲಿ ಒಂದಾದರೂ ಬಿದ್ದೋಯ್ತಾ ಇಲ್ಲ. ಅವರು ನುಡಿದಂಥ ಎಲ್ಲ ಮಾತುಗಳು ಸಹ ಅದು ನೆರವೇರಿದೆ, ಅದು ಕಾರ್ಯವನ್ನು ಮಾಡಿದೆ. ಸೊ ಅದನ್ನೇ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಸೊ ಆಶೀರ್ವಾದಕ್ಕೋಸ್ಕರವಾಗಿ ದೇವರಿಗೆ ತಡ ಆಗ್ತಾ ಇದೆ, ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ನನ್ನ ಕಾರ್ಯವನ್ನು ಕೈಗೂಡಿಸ್ತಾ ಇಲ್ಲ, ದೇವರು ನನಗೆ ಆಶೀರ್ವಾದ ಬರ್ತಾ ಇಲ್ಲ, ಭವಿಷ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಿಲ್ಲ ಅಂತ ಯಾಕೆ ಚಿಂತೆ ಮಾಡ್ತಿದ್ದೀರಾ? ಅವ್ರು ಕೊಟ್ಟಿರ್ತಕ್ಕಂಥ ವಾಕ್ಯ ಇದೆಯಲ್ಲ, ಈ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಿ ಆ ವಾಕ್ಯದ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೋಬೇಕಾಗಿದೆಯಲ್ಲ. ಆಮೇನ್. ಸೊ ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯದ ಪ್ರಕಾರವಾಗಿ ವಿಧೇಯರಾಗಿ ಅದರಂತೆ ನಡೆದು ಆ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೊಳ್ಳೋಣ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ಪೂರೈಸಿ ನನ್ನ ಉದ್ದೇಶಿಸಿದ್ದನ್ನು ಕೈಗೊಳಿಸಿದ ಹೊರತು ಅದು ವ್ಯರ್ಥವಾಗಿ ನನ್ನ ಬಳಿಗೆ ಹಿಂದಿರುಗಿ ಬರಲ್ಲ ಅಂತ ನಂಬಿಗಸ್ತರಾದಂಥ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನೀವು ಕೊಟ್ಟಿರ್ತಕ್ಕಂಥ ಈ ಮಾತುಗಳು, ನಿಮ್ಮ ವಾಕ್ಯಗಳು ನಮಗೆ ಸ್ವಾಮಿ ಯೇಸಪ್ಪ, ನಮಗೆ ಅದು ಆಹಾರವಾಗಿದೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಬೆಳಕಾಗಿದೆ, ನಮಗೆ ಕನ್ನಡಿ ಆಗಿದೆ. ಅಷ್ಟು ಮಾತ್ರ ಅಲ್ಲ, ನೀವು ನಮ್ಮನ್ನು ಉಂಟು ಮಾಡಿರೋದೇ ನಿಜ ಅನ್ನೋದಾದರೆ ನಿಮ್ಮ ಮಾತುಗಳೇ ನಿಜವಾಗಿದೆ. ಅದನ್ನು ಅನುಸರಿಸಿ ನಡೆದು ಆ ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೊಳ್ಳೋದಕ್ಕೆ ನಮ್ಮೊಬ್ಬೊಬ್ರಿಗೂ ಸಹ ನೀವು ಸಹಾಯ ಮಾಡಿ. ನಾವು ನಂಬಿಗಸ್ತರಾಗಿ ವಿಧೇಯರಾಗ್ತೀವಿ. ನಿಮ್ಮ ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳು ನೀಗಿಸು.
ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.